ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಹಿಳಾ ವಾಣಿ. ಪಾಕ್ಷಿಕ ಗ್ರಾಮೀಣ ಮಹಿಳಾ ಕಾರ್ಯಕ್ರಮ. ಇಂದಿನ ಮಹಿಳಾ ವಾಣಿಯಲ್ಲಿ ಆಹಾರ ಉತ್ಪನ್ನಗಳ ಮೌಲ್ಯವರ್ಧನೆ ಈ ಕುರಿತು ಯಲ್ಲಾಪುರ ತಾಲೂಕು ಇಡಗುಂದಿಯ ಪ್ರೇಮ ರಾಮಚಂದ್ರ ಜೋಶಿ ಅವರನ್ನು ಸಂದರ್ಶನ. ಪ್ರೇಮ ರಾಮಚಂದ್ರ ಜೋಶಿ ಅವರೇ, ನಮಸ್ಕಾರ. ನಮಸ್ಕಾರ. ಯಾವುದೇ ವಸ್ತು ಇರಬಹುದು, ಹಣ್ಣು ಇರಬಹುದು ಅಥವಾ ಆಹಾರ ಉತ್ಪನ್ನಗಳಿರಬಹುದು, ಇವುಗಳಲ್ಲಿ ಮೌಲ್ಯವರ್ಧನೆ ಅಂದರೆ ಏನು? ಅದರ ಒಂದು ಮಹತ್ವ ಏನು? ಮೌಲ್ಯವರ್ಧನೆ ಅಂದರೆ ಈಗ ಏನು ಇರುತ್ತೋ ಅದ್ರ ಬಿಟ್ಟು ಅದರಲ್ಲಿ ಇನ್ನೇನು ಉಪ ಉತ್ಪನ್ನಗಳನ್ನು ನಾವು ರೆಡಿ ಮಾಡಬೇಕು, ಅದ್ರ ಬಗ್ಗೆ ಜಾಸ್ತಿ ವಿಚಾರ ಮಾಡಿ. ಉದಾಹರಣೆಗೆ ಹೇಳಬೇಕು ಅಂದರೆ ಈಗ ಕೋಕಮ್ಮು, ಅದನ್ನು ಕೋಕಮ್ ಹಣ್ಣನ್ನು ಹಾಗೆ ಕೊಡೋದಕ್ಕಿಂತ ಅದರ ರಸ ತೆಗೆದು ಅದರ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ವರ್ಷಾನುಗಟ್ಟಲೆ ಬರೋ ಥರ ಮಾಡಿರೋದಕ್ಕೆ ಮೌಲ್ಯವರ್ಧನೆ ಅಂತ ಹೇಳ್ಬೋದು. ಅಂದರೆ ಈಗ ಮೌಲ್ಯವರ್ಧನೆಯ ಉದ್ದೇಶ ಏನು? ಮೊದಲನೇದಾಗಿ ಉತ್ಪನ್ನದ ಬೆಲೆ ಜಾಸ್ತಿ ಬರಬೇಕು. ಮೂಲ ಉತ್ಪನ್ನದ ಬೆಲೆ ಏನಿರುತ್ತೋ ಅದಕ್ಕೆ ತುಂಬ ಡಿಮಾಂಡು ಮತ್ತು ಬೆಲೆ ಜಾಸ್ತಿ ಬರಬೇಕು. ಜೊತೆಗೆ ಅದು ಕೆಲವೊಂದು ಸೀಸನಲ್ಲಿ ಮಾತ್ರ ಸಿಗತ್ತೆ, ಅದು ವರ್ಷ ಪೂರ್ತಿ ಸಿಗೋ ಥರ ಆಗಬೇಕು. ಆ ಕಾರಣಕ್ಕಾಗಿ ಮೌಲ್ಯವರ್ಧನೆ ಮಾಡಬೇಕಾದ ಅನಿವಾರ್ಯತೆ ಇದೆ ಅನ್ಕೋತೀನಿ. ಜೊತೆಗೆ ದೂರದ ಸ್ಥಳಗಳಿಗೂ ಕೂಡ ಅದನ್ನು ಸಾಗಿಸುವುದಕ್ಕೂ ಕೂಡ ಅನುಕೂಲ ಆಗ್ತದೆ. ಹಾಂ, ನಿಜ ಹೌದು. ನೀವು ಯಾವ ರೀತಿ ಮೌಲ್ಯವರ್ಧನೆಯಲ್ಲಿ ತೊಡಗಿಸ್ಕೊಂಡಿದ್ದೀರಿ? ನಾನು ಕೆಲವೊಂದು ಹಣ್ಣುಗಳನ್ನು ಇವಾಗ ಹೇಳಿದ್ನಲ್ಲ, ಉದಾಹರಣೆ ಕೊಟ್ಟನಲ್ಲ, ಅದಕ್ಕೆ ಕೋಕಮ್ಮಿಂದ ಮೌಲ್ಯವರ್ಧನೆ ಮಾಡ್ತೀನಿ. ಪುನರ್ಪುಳಿ ಅಂತಲೂ ಹೇಳ್ತಾರೆ. ಅದು ಬರೀ ಓನ್ಲಿ ಏಪ್ರಿಲ್ ಮೇ ಆ ಟೈಮಲ್ಲಿ ಮಾತ್ರ ಸಿಗತ್ತೆ. ಬಟ್ ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇದೆ, ಹೆಲ್ತ್ ಬೆನಿಫಿಟ್ಸ್ ಇದೆ. ಇದನ್ನು ವರ್ಷ ಪೂರ್ತಿ ಜನಕ್ಕೆ ಸಿಗೋ ಥರ ಮಾಡೋದಾದರೆ ಹೇಗೆ ಅಂತ ವಿಚಾರ ಮಾಡಿ ಅದನ್ನು ಮೌಲ್ಯವರ್ಧನೆ ಮಾಡೋದು ಅಂದರೆ ಅದರ ಎಕ್ಸ್ಟ್ರಾಕ್ಟ್ ತೆಗೆದು ಅದನ್ನು ಪ್ರಿಸರ್ವೇಟಿವ್ ಹಾಕದೇನೆ ಸಕ್ಕರೆ ಅಥವಾ ಬೆಲ್ಲ ಅಥವಾ ಉಪ್ಪು ಹಾಕಿ ಅದೇ ಪ್ರಿಸರ್ವೇಟಿವ್ ಥರ ಆ್ಯಕ್ಟ್ ಮಾಡುತ್ತೆ. ಅದ್ರ ಜೊತೆಯಲ್ಲಿ ಅದನ್ನು ವರ್ಷಾನುಪೂರ್ತಿ ಸಂಗ್ರಹಣೆ ಮಾಡಿ ಬೇರೆ ಬೇರೆ ಊರುಗಳಿಗೆ ಅವಶ್ಯಕತೆ ಇರುವವರಿಗೆ ತಲುಪಿಸೋದು ವ್ಯವಸ್ಥೆ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದಂದರೆ ತಿಂಡಿಗಳನ್ನು ಮಾಡ್ತೀನಿ ನಾನು. ಸ್ವೀಟ್ಸ್ಗಳು, ಮುಖ್ಯವಾಗಿ ಹೋಳಿಗೆ, ಚಕ್ಕುಲಿ, ತೊಡದೇವು, ಈ ಥರದ್ದೆಲ್ಲ ಈಗ ಇದು ಕೂಡ ಮೌಲ್ಯವರ್ಧನೆ ಅಂತಲೇ ಹೇಳ್ಬೋದು. ಈಗ ಅಕ್ಕಿಗೆ ತುಂಬ ಡಿಮಾಂಡ್ ಇರಲಿಲ್ಲ ಮೊದಲು, ಬರೀ ಊಟಕ್ಕಷ್ಟೇ ಉಪಯೋಗಿಸ್ತಿದ್ರು. ನಾವು ರೈತರು ಬೆಳೆದ ಬೆಳೆಗೆ ಅಂದರೆ ಜಾಸ್ತಿ ಈ ಕಡೆ ಭತ್ತನೇ ಅಲ್ವಾ, ಅದಕ್ಕೆ ನಮಗೆ ಜಾಸ್ತಿ ಬೆಲೆ ಸಿಗಬೇಕು ಅಂದರೆ ಅದನ್ನು ಮೌಲ್ಯವರ್ಧನೆ ಮಾಡಲೇಬೇಕು. ಯಾರು ನನ್ನ ಹತ್ರ ಫುಡ್ ಪ್ರಾಡಕ್ಟ್ ಏನು ಮಾಡ್ತೀರಾ ಅಂತ ಕೇಳಿದ್ರು ನಾನು ಅದನ್ನೇ ಹೇಳ್ತಿದ್ದೆ, ನಮಗೆ ಅಕ್ಕಿ ಉತ್ಪನ್ನ ಮಾಡಬೇಕು. ಯಾಕೆಂದರೆ ಇಲ್ಲಿ ಭತ್ತದ ಬೆಳೆಗಾರರು ತುಂಬ ಇದ್ದಾರೆ, ನಮ್ಮ ಭತ್ತಕ್ಕೆ ತುಂಬ ಬೆಲೆ ಬರಬೇಕು. ಅದು ಎಲ್ಲರೂ ತಗೊಳ್ಳೋ ಥರ ಆಗಬೇಕು ಅಂದರೆ ನಾವು ಅದನ್ನು ಮೌಲ್ಯವರ್ಧನೆ ಮಾಡಲೇ ಕೊಡಬೇಕು. ಆ ಕಾರಣಕ್ಕಾಗಿ ನಾನು ಚಕ್ಕುಲಿನೂ ಮಾಡ್ತಾಯಿದ್ದೀನಿ, ಜೊತೆಯಲ್ಲಿ ತೊಡೆದೇವು ಮಾಡ್ತಾಯಿದ್ದೀನಿ. ಹೀಗೆ ಅಂದರೆ ಯಾವುದೂ ಇಲ್ಲ ಅಂತಿಲ್ಲ, ಯಾರು ಯಾವುದನ್ನೇ ಕೇಳಿದ್ರು ಅಕಸ್ಮಾತ್ ನಂಗೆ ಅದು ಬರ್ತಿಲ್ಲ ಅಂದರೆ ನಾನು ಅದನ್ನು ಕಲ್ತ್ಕೊಂಡು ಮಾಡಿಕೊಡ್ತೀನಿ ಅವರಿಗೆ. ಅಷ್ಟು ನಾನು ಇದರಲ್ಲಿ ಡೆಡಿಕೇಟೆಡ್ ಆಗಿ ತೊಡಗಿಸ್ಕೊಂಡಿದ್ದೀನಿ. ಈಗ ರೈತರ ಮಟ್ಟದಲ್ಲಿ ಯೋಚನೆ ಮಾಡುವುದಿದ್ರೆ ಉತ್ಪಾದನೆ ಮಾಡುವುದು ಗೊತ್ತಿದೆ, ಅದನ್ನು ಹೇಗೆ ಮಾರಾಟ ಮಾಡಬೇಕು, ಹೇಗೆ ಮೌಲ್ಯವರ್ಧನೆ ಮಾಡಬೇಕು ಅನ್ನುವಂಥ ಒಂದು ಪರಿಚಯ ಅವರಿಗೆ ಇರುವುದಿಲ್ಲ, ಅಥವಾ ಪರಿಚಯ ಇದ್ದರೂ ಕೂಡ ಸಾಧ್ಯತೆ ಕಡಿಮೆ ಇರ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಮೌಲ್ಯವರ್ಧನೆ ಮಾಡುವಂಥ ಒಂದು ಘಟಕವನ್ನು ಸ್ಥಾಪನೆ ಮಾಡುವ ಒಂದು ಅವಶ್ಯಕತೆ ಇದೆಯಾ? ಹೇಗೆ? ಖಂಡಿತವಾಗಿಯೂ ಇದೆ. ನಾನೊಬ್ಬ ರೈತ ಮಹಿಳೆಯಾಗಿ ಹೇಳ್ತಿದ್ದೀನಿ. ಈಗ ರೈತರ ಆಗು ಹೋಗುಗಳು, ಅವರ ಕಷ್ಟ ಸುಖಗಳನ್ನು ನಾನು ತುಂಬ ಹತ್ತಿರದಿಂದ ಕಂಡವಳು. ನಮ್ಮನೆಯಲ್ಲೂ ಗದ್ದೆ ಇದೆ, ತೋಟ ಇದೆ, ನಾವು ಭತ್ತನ ಬೆಳಿತೀವಿ. ಸಾಮಾನ್ಯ 15 ವರ್ಷದಿಂದ ಸಾವಯವ ಪದ್ಧತಿಯಲ್ಲೇ ಬೆಳೀತಾ ಇದ್ದೀವಿ ನಾವು ಭತ್ತನ. ಅದಕ್ಕೆ ಒಂದು ಔಷಧಿನೂ ಸಿಂಪರಣೆ ಮಾಡದೇನೆ ನಮಗೆ ಜಾಸ್ತಿ ಬೆಳೆ ಬರಬೇಕು ಅದು ಅಂದರೆ ತುಂಬ ಕಷ್ಟಪಡಬೇಕು, ಇನ್ವೆಸ್ಟ್ಮೆಂಟ್ ತುಂಬ ಇದೆ. ಹಾಗಾಗಿ ನಾವು ಅದನ್ನು ಸಾವಯವ ಪದ್ಧತಿಯಲ್ಲೇ ಬೆಳೆಯೋದ್ರಿಂದ ಅದಕ್ಕೆ ಜಾಸ್ತಿ ಬೆಲೆ ಬರುತ್ತೆ. ಈ ಕಾರಣಕ್ಕಾಗಿ ಮತ್ತು ನಮ್ಮ ಸುತ್ತಮುತ್ತಲೂ ಜಾಸ್ತಿ ಭತ್ತದ ಬೆಳೆಗಾರರೇ ಇರೋ ಕಾರಣಕ್ಕಾಗಿ ಈ ರೈತರ ಸಮಸ್ಯೆಗಳನ್ನು ನೀಗಿಸೋ ಕಾರಣಕ್ಕಾಗಿ ಮೌಲ್ಯವರ್ಧಕ ಘಟಕ ತುಂಬ ಅವಶ್ಯಕತೆ ಇದೆ ಈ ಭಾಗದಲ್ಲಿ. ಇತ್ತೀಚಿನ ವರ್ಷಗಳಲ್ಲಿ ರೈತರು ಅಥವಾ ರೈತ ಮಹಿಳೆಯರು ಕೂಡ ಸಾಕಷ್ಟು ಸಂಘಟಿತರಾಗ್ತಾ ಇದ್ದಾರೆ ಅಂತ ಕೇಳಿದ್ವಿ. ಅದು ಸ್ತ್ರೀ ಶಕ್ತಿ ಸಂಘಟನೆಗಳಾಗ್ಬೋದು ಅಥವಾ ಮಹಿಳಾ ಒಂದು ಸಂಘಟನೆ ಆಗ್ಬೋದು. ಇಂತಹ ಸಂಘಟಿತ ಪ್ರಯತ್ನದಿಂದ ಮೌಲ್ಯವರ್ಧನೆ ಸಾಧ್ಯತೆ ಇದೆಯಾ?
ಖಂಡಿತವಾಗಿಯೂ ಸಾಧ್ಯ ಇದೆ. ಇವಾಗ NRLM ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಒಂದು ನಡೀತಾ ಇದೆ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಂತ. ಇದು ಅಭಿಯಾನ ಆಗಿರೋದ್ರಿಂದ ಇದು ಯಾವತ್ತೂ ನಿಲ್ಲೋದಲ್ಲ, ನಿರಂತರವಾಗಿ ನಡೀತಾ ಇರೋದು. ಇದರಲ್ಲಿ ಸಂಜೀವಿನಿ ಅಂತ ಒಂದು ಯೋಜನೆ ಬಂದಿದೆ. ಈ ಯೋಜನೆಯಲ್ಲಿ ರೈತ ಮಹಿಳೆಯರಿಗೆ ತುಂಬ ಅಂದರೆ ತುಂಬ ಸಹಾಯ ಮಾಡ್ತಿದ್ದಾರೆ. ಇವಾಗ ನೈಸರ್ಗಿಕ ಕೃಷಿ ಇರ್ಬೋದು, ಸಾವಯವ ಕೃಷಿ ಇರ್ಬೋದು, ಇದೆಲ್ಲದನ್ನು ಅವರವರದ್ದೇ ಆದ ಉತ್ಪಾದಕರ ಘಟಕಗಳನ್ನು ಮಾಡಿ ಅವರಿಗೆ ಮೂಲಧನವನ್ನಾಗಿ, ಅಲ್ಲಿ ಎಷ್ಟು ಮಹಿಳೆಯರಿದ್ದಾರೋ ಅವರಿಗೆ ಸಮ್ ಅಮೌಂಟ್ ಅಂದರೆ ಮೂಲಧನವನ್ನಾಗಿ 1 ಲಕ್ಷನೋ 2 ಲಕ್ಷನೋ ಈ ಥರ ಅವರಿಗೆ ಖರ್ಚಿಗೆ ಬರೋ ಥರ ಮಾಡಿ ಹಾಕ್ತಾ ಇದ್ದಾರೆ ಅವರ ಅಕೌಂಟಿಗೆ. ಅಂದರೆ ಆ ಒಕ್ಕೂಟದ ಅಕೌಂಟಿಗೆ ಆ ದುಡ್ಡನ್ನು ಹಾಕಿ ಅವರು ಬಳಕೆ ಮಾಡಿಕೊಂಡು ಅವರು ರೈತಾಭಿಲಿ ತೊಡಗಿಸ್ಕೊಳ್ಬೇಕು, ಅದನ್ನು ಉತ್ತೇಜನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಗೌರ್ಮೆಂಟ್ ಸಹಿತ ಈ NRLM ಮೂಲಕ ತುಂಬ ಹೆಲ್ಪ್ ಮಾಡ್ತಾ ಇದೆ. ಈಗ ಮೌಲ್ಯವರ್ಧನೆ ಅಂದ ತಕ್ಷಣ ಒಂದಷ್ಟು ಮಿಷನರಿಗಳು ಕೂಡ ಬೇಕಾಗ್ತದೆ. ಕೈಯಿಂದ ಶ್ರಮವನ್ನು ಹಾಕಿ ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ಈಗ ಯಾರೂ ಇಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಎಲ್ಲದಕ್ಕೂ ಬೇಕಾಗಿರುವಂತಹ ಈ ಮೆಷಿನರಿಗಳು ಸ್ಥಳೀಯವಾಗಿ ಲಭ್ಯ ಇದೆಯೋ ಅಥವಾ ಬೇಡಿಕೆ ಆಧಾರಿತವಾಗಿ ಮೆಷಿನ್ಗಳನ್ನು ರೂಪಿಸಬೇಕಾ, ಹೇಗೆ? ಬೇಡಿಕೆ ಆಧಾರದ ಮೇಲೆ ರೂಪಿಸಬೇಕಾದ ಪರಿಸ್ಥಿತಿ ಇದೆ. ಅಂದರೆ ಈ ಭಾಗದ ಭೌಗೋಳಿಕ ಪರಿಸ್ಥಿತಿಗೆ ಅನುಗುಣವಾಗಿ ಯಾವ ಮಿಷನ್ ಅವೈಲೇಬಲ್ ಇರ್ಬೋದು ಅನ್ನೋದನ್ನು ಅವರ ದೊಡ್ಡ ದೊಡ್ಡ ಕಂಪನಿಗಳು ಬಂದು ಸರ್ವೆ ಮಾಡಿಕೊಟ್ರೆ ನಮಗೆ ತುಂಬ ಅನುಕೂಲ. ಈಗ ರೆಡಿ ಮಾಡಿರುವಂಥ ಮಷಿನ್ನ ತಂದು ಇಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ನೀವು ಹೇಳ್ದಂಗೆ ಮ್ಯಾನ್ಯುಯಲಿ ಮಾಡೋಕ್ಕೆ ಯಾರೂ ರೆಡಿ ಆಗಲ್ಲ. ಮಷಿನರೀಸ್ ಇದ್ದರೆ ತುಂಬ ಜನ ಆಸಕ್ತಿಯಿಂದ ಮಾಡ್ತಾರೆ. ಹಾಗಾಗಿ ಅದನ್ನು ನಮಗೆ ಹೆಂಗೆ ಬೇಕೋ ಹಂಗೆ ಮಾಡಿಕೊಡುವಂಥ ಕಂಪನಿಗಳಿದ್ದರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಗಂಟೆಗೆ 500 ಚಪಾತಿ ಮಾಡ್ತದಂತೆ ಮತ್ತು 1000 ಚಪಾತಿ ಮಾಡ್ತದೆ ಅಂತೆಲ್ಲ ಕೇಳಿದ್ದೀವಿ. ಅಂಥ ಒಂದು ಈಗ ಹಿನ್ನೆಲೆಯಲ್ಲಿ ನೋಡಿದಾಗ ಇಲ್ಲಿ ಸ್ಥಳೀಯವಾಗಿ ಅಂದರೆ ಈಗ ಯಲ್ಲಾಪುರ ತಾಲೂಕಿನಲ್ಲಿ ಅಥವಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ್ಯಾವ ಆಹಾರ ಉತ್ಪನ್ನಗಳಿಗೆ ಮೌಲ್ಯವರ್ಧನೆ ಮಾಡುವುದಕ್ಕೆ ಅವಕಾಶ ಇದೆ? ನೀವು ಈಗಾಗಲೇ ಪ್ರಸ್ತಾಪ ಮಾಡಿದಿರಿ, ಅಕ್ಕಿಯನ್ನು ಆಧಾರವಾಗಿ ಇಟ್ಟುಕೊಂಡು ಮೌಲ್ಯವರ್ಧನೆ ಮಾಡ್ಬೋದು ಅಂತ. ಅದರ ಹೊರತಾಗಿ ಬೇರೆ ಏನು ಮಾಡ್ಬೋದು? ಅಕ್ಕಿ ಹೊರತಾಗಿ ಮೌಲ್ಯವರ್ಧನೆ ಅಂದರೆ ಜೇನುತುಪ್ಪ ಒಂದು ಮಾಡ್ಬೋದು. ಈ ಕಡೆ ತುಂಬ ಇದೆ ಜೇನು. ಆಮೇಲೆ ತೆಂಗಿನಕಾಯಿ. ಇವಾಗ ಇಲ್ಲಿ ಯಲ್ಲಾಪುರ ನಮ್ಮ ಈ ಸುತ್ತಮುತ್ತಲು ಭೌಗೋಳಿಕ ಪರಿಸರ ಹೆಂಗಿದೆ ಅಂದರೆ ಘಟ್ಟದ ಮೇಲೆ ಘಟ್ಟದ ಕೆಳಗೆ ಆ ಥರ ಇದೆ. ಘಟ್ಟದ ಕೆಳಗೆ ಅಂದರೆ ತುಂಬ ತೆಂಗಿನ ಬೆಳೆ ಇದೆ. ಇಲ್ಲಿ ಘಟ್ಟದ ಮೇಲೆ ಹೇಗೆ ಅಕ್ಕಿ ಬೆಳೆ ಬರುತ್ತೋ ಅದೇ ಥರ ಘಟ್ಟದ ಕೆಳಗೆ ತೆಂಗಿನ ಬೆಳೆ ಇದೆ. ತೆಂಗಿನ ಮೌಲ್ಯವರ್ಧನೆ ಮಾಡ್ಬೋದು. ಕೋಲ್ಡ್ ಪ್ರೆಸ್ ಆಯಿಲ್ ಇರ್ಬೋದು, ಮತ್ತು ತೆಂಗಿನ ನಾರಿನ ಉತ್ಪನ್ನಗಳಿರ್ಬೋದು, ತೆಂಗಿನ ಕರಟದಿಂದ ಕರಕುಶಲ ಸಾಮಗ್ರಿಗಳನ್ನು ಮಾಡೋದಿರ್ಬೋದು. ಆಮೇಲೆ ಕೋಕೋಪೀಟಿಗಂತೂ ತುಂಬ ಡಿಮಾಂಡ್ ಬರ್ತಾ ಇದೆ, ಕೋಕೋಪೀಟು. ಆಮೇಲೆ ಇನ್ನೇನು ಸಿಪ್ಪೆಯಿಂದ ಮಾಡುವಂಥದ್ದು, ಇದೇ ಥರ ತುಂಬ ಹೇಳಿ ಕೇಳಿ ಕಾಯಿಗೆ ಹೇಳೋದೇ ಕಲ್ಪವೃಕ್ಷ ಅಂತ. ಅದರದ್ದು ಎಲ್ಲ ಉಪ ಉತ್ಪನ್ನಗಳನ್ನು ಮಾಡ್ಬೋದು. ಆ ಥರ ಮೌಲ್ಯವರ್ಧನೆ ಮಾಡೋಕ್ಕೆ ತೆಂಗಿನಕಾಯಿಂದ ಸಾಧ್ಯ. ಮತ್ತು ಇನ್ನೊಂದು ಏನಂದರೆ ನಮ್ಮ NRLM ಥ್ರೂ ನಡೀತಾ ಇರೋದು ಅಡಿಕೆ ಸಿಪ್ಪೆ. ಈ ಕಡೆ ಉತ್ತರ ಕನ್ನಡ ಜಿಲ್ಲೆಯಲ್ಲಂತೂ ಬರೀ ಅಡಿಕೆ ಬೆಳೆಗಾರರೇ ಜಾಸ್ತಿ ಇದ್ದಾರೆ. ಅಡಿಕೆ ಸಿಪ್ಪೆಯಿಂದ ಆಫೀಸ್ಗಳಿಗೆ ಬೇಕಾಗಿರುವಂಥ ಇರ್ಬೋದು, ಮತ್ತು ಬ್ಯಾಗ್ಗಳು. ಇವಾಗಂತೂ ಪ್ಲಾಸ್ಟಿಕ್ ಬ್ಯಾನ್ ಆಗ್ತಾ ಇದೆ. ಪೇಪರ್ ಬ್ಯಾಗ್ಗಳನ್ನು ಮಾಡುವಂಥದ್ದು ಇರ್ಬೋದು. ಮತ್ತು ಒಣ ಅಡಿಕೆ ಅಂದರೆ ನಾವು ಚಾಲಿ ಸಿಪ್ಪೆ ಅಂತ ಹೇಳ್ತೀವಿ. ಚಾಲಿ ಸಿಪ್ಪೆಯಿಂದ ಪೇಪರ್ ತಯಾರು ಮಾಡೋದು, ಇನ್ನೂ ಅನೇಕ ಇಲ್ಲಿ ನಾವು ಏನೇನು ಬೆಳಿತೀವೋ ಎಲ್ಲದನ್ನೂ ಮೌಲ್ಯವರ್ಧನೆ ಮಾಡೋಕ್ಕೆ ಅವಕಾಶ ಇದೆ. ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆಯ ಸಿಪ್ಪೆಯ ಒಂದು ಉಪಯೋಗ ಆಗ್ತಾ ಇದೆಯಾ? ಸದ್ಯ ಆಗ್ತಾ ಇಲ್ಲ. ಯಾರೂ ಅದ್ರ ಬಗ್ಗೆ ಲಕ್ಷ್ಯ ವಹಿಸ್ತಾ ಇಲ್ಲ. ಅದು ವೇಸ್ಟ್ ಮಟೀರಿಯಲ್ ಅಂತ ಈವನ್ ಗೊಬ್ಬರ ಕೊಡೋ ಹಾಗೆ ಬಳಸ್ತಾ ಇಲ್ಲ. ನಾನು ಉದಾಹರಣೆಗೆ ಹೇಳಬೇಕು ಅಂದರೆ ನಮ್ಮ ಮನೆಯಲ್ಲೇ ಅಡಿಕೆ ಸಿಪ್ಪೆನ ನಾವು ತೋಟದಲ್ಲಿ ಬಿಡಬಾರ್ದು. ಅದನ್ನು ಗೊಬ್ಬರ ಗುಂಡಿ, ತಿಪ್ಪೆ ಗುಂಡಿ ಅಂತ ಮಾಡ್ತೀವಲ್ಲ, ಅದರಲ್ಲಿ ಹಾಕೋಣ ಅಂತಂದರೆ ಅಂದ್ರೆ ಹಿಂದಿನ ಪದ್ಧತಿಯಿಂದ ಬಂದಿದ್ದು, ಅದು ಮಾಡಿದರೆ ತೋಟ ಬೆಟ್ಟು ಬೀಳತ್ತೆ, ಮಾಡೋದು ಬೇಡ ಅಂತ ಇನ್ನೂ ವೇಸ್ಟ್ ಆಗ್ತಾ ಇದೆ. ಇದು ಹೆಚ್ಚು ಅಂದರೆ ಬೆಂಕಿಗೆ ಹಾಕೋಕ್ಕೆ ಉಪಯೋಗಿಸ್ತಾರೆ, ಅದು ಬಿಟ್ಟರೆ ಇನ್ನೇನಕ್ಕೂ ಉಪಯೋಗಿಸ್ಕೊಳ್ಳಲ್ಲ. ನಾವು ಸದ್ಯ ರೀಸೆಂಟಾಗಿ ಒಂದು 3 ತಿಂಗಳ ಹಿಂದೆ ಒಂದು ಸ್ವಲ್ಪ ಅಡಿಕೆ ಸಿಪ್ಪೆನ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಕಳಿಸಿದ್ದೀವಿ. ಅದು ಅವರು ಮೌಲ್ಯವರ್ಧನೆ ಮಾಡಿ ಹೆಂಗೆ ಮಾಡ್ಬೋದು, ಇದರಿಂದ ಪೇಪರ್ ತಯಾರು ಮಾಡ್ಬೋದಾ ಇಲ್ಲ ನಾರು ತಯಾರು ಮಾಡ್ಬೋದಾ ಅಂತ ಸಂಶೋಧನೆಯನ್ನು ಮಾಡ್ತಿದ್ದಾರೆ. ಅದು ಸಕ್ಸಸ್ ಆಯಿತು ಅಂದರೆ ನಿಜವಾಗೂ ನಮ್ಮ ಅಡಿಕೆ ಬೆಳೆಗಾರರಿಗೆ ಇದೊಂದು ವರದಾನ ಅಂತ ಹೇಳ್ಬೋದು. ನೀವು ಆವಾಗಲೇ ಪ್ರಸ್ತಾಪ ಮಾಡಿದ್ರಿ, ಈ ತೊಡೆದೇವು ಎನ್ನುವಂಥದ್ದು ವಿಶಿಷ್ಟವಾದಂಥ ಒಂದು ಸಿಹಿ ಪದಾರ್ಥ ಇಲ್ಲಿ ತಯಾರಾಗುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಅದರ ಬಗ್ಗೆ ಹೇಳಿ, ಅದರ ಒಂದು ಮಹತ್ವ ಏನು, ಅದನ್ನು ಜನರಿಗೆ ಹೆಚ್ಚು ಹೆಚ್ಚು ಪರಿಚಯಿಸುವುದಕ್ಕೆ ಯಾವ ರೀತಿ ಸಾಧ್ಯತೆ ಇದೆ? ತೊಡೆದೇವು ಅಂದರೆ ಮರೆತು ಹೋದ ತಿಂಡಿಗಳಲ್ಲಿ ಒಂದಾಗ್ತಾ ಇದೆ ಇದು ಇವಾಗ. ಮೊದಲಾದರೆ ಪ್ರತಿ ಮನೆಯಲ್ಲೂ ಮಾಡ್ತಾಯಿದ್ರು, ಹಾಗಾಗಿ ಅದು ಮಾರ್ಕೆಟಿಂಗ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಸ್ಪೆಷಲ್ಲಾಗಿ ಉತ್ತರ ಕನ್ನಡ ಜಿಲ್ಲೆ ಹವ್ಯಕರ ತಿಂಡಿ ಅಂತಲೇ ಹೇಳ್ಬೋದು ಇದನ್ನು. ಈಗ ಏನಾಗಿದೆ ಅಂದರೆ ಈಗಿನ ಜನ್ರೇಷನ್ನು ಕಷ್ಟಪಡೋಕ್ಕೆ ಇಷ್ಟಪಡಲ್ಲ, ರೆಡಿಯಾಗಿ ಸಿಗಬೇಕು ಅವರಿಗೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಎಲ್ರಿಗೂ ತುಂಬ ಇಷ್ಟ ಈ ತೊಡೆದೇವು ಅನ್ನೋದು. ಇನ್ನೊಂದೆಂದರೆ ಅದರಲ್ಲಿ ಎಣ್ಣೆ ಅಂಶ ಇಲ್ಲ, ಕರೆದಿ ತಿನ್ನಬಾರ್ದು ಅಂತ ಕಾನ್ಷಿಯಸ್ ಬಂದಿದೆ ತುಂಬ ಜನಿಗೆ. ಹಾಗಾಗಿ ಇದು ಆ ದೃಷ್ಟಿ
ದೃಷ್ಟಿಯಿಂದನೂ ಇದು ಒಳ್ಳೆಯದು. ತುಪ್ಪ ಹಾಕ್ಕೊಂಡು ತುಂಬ ತುಪ್ಪನೂ ಬೇಕಾಗಿಲ್ಲ, ಸ್ವಲ್ಪ ತುಪ್ಪ ಅಥವಾ ಹಾಲು ಜೊತೆ ತಿನ್ಬೋದು. ಜನ ತುಂಬ ಇಷ್ಟಪಡ್ತಾರೆ ಈ ಥರ ತಿಂಡಿನ. ಆ ಕಾರಣಕ್ಕಾಗಿ ತೊಡೆದೇವು ಯಾಕೆ ಮಾಡಬಾರ್ದು ಅನ್ನೋದೊಂದು ನನಗೆ ಮನಸ್ಸಿನಲ್ಲಿ ಬಂತು. ಇದ್ರ ಜೊತೆಗೆ ನನಗೆ ಒಳ್ಳೆಯ ಅವಕಾಶ ಅಂತ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಕಾಂಪಿಟೇಷನ್ನಲ್ಲಿ ನನಗೊಂದು ಅವಕಾಶ ಬಂತು. ಮರೆತು ಹೋದ ತಿಂಡಿಗಳು ಮತ್ತು ಸಿರಿಧಾನ್ಯದ ಸಿಹಿ ಖಾರ ತಿಂಡಿಗಳು ಮಾಡೋಣ ಅಂತ ಕಾಂಪಿಟೇಷನ್ ಇದೆ ಅಂತ. ಅದರಲ್ಲಿ ನಾನು ಆ್ಯಕ್ಚುಲಿ ಮರೆತು ಹೋದ ತಿಂಡಿಯಲ್ಲಿ ಮಾಡೋಣ ತೊಡೆದೇವ ಅಂತ ಅಂದ್ಕೊಂಡಿದ್ದೆ. ಬಟ್ ಸಿರಿಧಾನ್ಯದಲ್ಲಿ ಯಾಕೆ ಟ್ರೈ ಮಾಡಬಾರ್ದು? ಮರೆತು ಹೋಗಿದೆ ಅಂದರೆ ಕೆಲವು ಜನ ಮಾರ್ಕೆಟಲ್ಲಿ ಮಾಡಿ ಕೊಡ್ತಾರೆ ಇವಾಗ, ಅಂದರೆ ಪೂರಾ ಮರೆತು ಹೋಗಿಲ್ಲ ಅದು. ಆ ರೀತಿಯಾಗಿ ಮರೆತು ಹೋದ ತಿಂಡಿಯಲ್ಲಿ ಸೇರೋಕ್ಕೆ ಸಾಧ್ಯ ಇಲ್ಲ. ನಾವು ಡಿಫ್ರೆಂಟಾಗಿ ಯೋಚನೆ ಮಾಡೋಣ, ಸಿರಿಧಾನ್ಯದಲ್ಲಿ ಮಾಡೋಣ ಅಂದ್ಕೊಂಡು ನಾನು ಸಿರಿಧಾನ್ಯದಲ್ಲಿ ತೊಡೆದೇವನ್ನು ಮಾಡಿದೆ. ಆ ಕಾರಣಕ್ಕಾಗಿ ಜಿಲ್ಲಾ ಮಟ್ಟದಲ್ಲಿ ಫಸ್ಟ್ ಬಂದವರಿಗೆ ಮುಂದೆ ರಾಜ್ಯ ಮಟ್ಟಕ್ಕೆ ಹೋಗೋ ಅವಕಾಶ ಇತ್ತು. ಅಲ್ಲಿ ಬೇಕಾದರೆ ಬೇರೆ ತಿಂಡಿನ ಮಾಡ್ಬೋದಿತ್ತು. ಬಟ್ ನಾನು ಅದನ್ನು ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಇದನ್ನು ಪೂರ್ತಿ ಕರ್ನಾಟಕ ಜನತೆಗೆ ಪರಿಚಯ ಮಾಡ್ದಂಗೆ ಆಗುತ್ತೆ ಅಂದ್ಕೊಂಡು ನಾನು ತೊಡೆದೇವನ್ನೇ ಆಯ್ಕೆ ಮಾಡಿಕೊಂಡೆ. ಅಲ್ಲಿ ಅದು ಮಾಡೋಕ್ಕೆ ವಿಶಿಷ್ಟ ಪಾತ್ರ ಇರುತ್ತೆ. ನಾವು ಗಡಿಗೆ ನಾವು ಪಡ್ಡೆ ಅಂತ ಹೇಳ್ತೀವಿ, ಅದನ್ನು ತೊಗೊಂಡು ಹೋಗಿ ಅಲ್ಲಿ ಮಾಡಿ ತುಂಬ ಚೆನ್ನಾಗಿರೋ ಕಿಚನ್ ಕೊಡ್ತಾರೆ, ಗ್ಯಾಸ್ ಕೊಡ್ತಾರೆ, ನಮಗೆ ಅಸಿಸ್ಟೆಂಟ್ಸ್ಗಳನ್ನ ಕೊಡ್ತಾರೆ. ಬಟ್ ಆ ಬಡ್ಡೆ ಅಲ್ಲಿ ಎಲ್ಲೂ ಸಿಗಲ್ಲ. ಅದು ಎಲ್ಲರ ಮನೆಯಲ್ಲೂ ಇರೋದು ಇಲ್ಲ ಈಗಿನ ಕಾಲದಲ್ಲಿ. ನಾವು ಅಂದ್ರೆ ಹವ್ಯಕರ ತಿಂಡಿ ಅಂತ ಅಂದ್ರೂ ಎಲ್ಲ ಹವ್ಯಕರ ಮನೆಯಲ್ಲೂ ಸಿಗ್ತಾ ಇಲ್ಲ. ಅದ್ರ ಮಾಡುವಂಥ ಸ್ಪೆಷಲಿಸ್ಟ್ಗಳೇ ಬೇರೆ ಇರ್ತಾರೆ, ಅಂಗಡಿನೂ ಬೇರೆ ಇರುತ್ತೆ. ಕೆಲವೊಂದು ಲಿಮಿಟೆಡ್ ಅಂಗಡಿಗಳಲ್ಲಿ ಮಾತ್ರ ಸಿಗುತ್ತೆ ಇದು. ಅದನ್ನು ಸಂಸ್ಕರಣೆ ಮಾಡಿ ಅದನ್ನು ಒಲೆ ಮೇಲಿಟ್ಟು ಮಾಡೋದು ತುಂಬ ಲಾಂಗ್ ಪ್ರೊಸೆಸ್ ಅದು. ಹಂಗಾಗಿ ಅದರಲ್ಲಿ ಮಾಡ್ಲಿಕ್ಕೆ ಯಾರು ಇಷ್ಟಪಡಲ್ಲ, ಬಟ್ ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾರೆ. ಆ ಕಾರಣಕ್ಕಾಗಿ ನಾನು ಬೆಂಗಳೂರಿಗೂ ಅದನ್ನೇ ಆಯ್ಕೆ ಮಾಡಿಕೊಂಡು ಗಡಿಗೆ ಎಲ್ಲ ರೆಡಿ ಮಾಡಿ ತೊಗೊಂಡು ಹೋಗಿ ಮಾಡಿ ಇಡೀ ಕರ್ನಾಟಕ ಜನತೆಗೆ ಅದನ್ನು ಪರಿಚಯ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ ನನಗೆ. ಅಕ್ಕಿಯನ್ನು ಆಧಾರವಾಗಿ ಇಟ್ಟುಕೊಂಡು ತೊಡೆದೇವು ಮಾಡುವಂತಹದ್ದು ಮತ್ತು ಈ ಸಿರಿಧಾನ್ಯವನ್ನು ಇಟ್ಟುಕೊಂಡು ಮಾಡುವಂತಹದ್ದು ಏನು ವ್ಯತ್ಯಾಸ ಇದೆ? ಇವಾಗ ಈ 10 ವರ್ಷಗಳ ಕಾಲ ಏನು ಸಿರಿಧಾನ್ಯದ ಇದು ನಡೀತಾ ಇದೆ, ಪ್ರತಿ ವರ್ಷವೂ ಸಿರಿಧಾನ್ಯ ಮೇಳ ಮಾಡಬೇಕು, ಸಿರಿಧಾನ್ಯ ವರ್ಷ ಅಂತಾನೆ ಆಚರಣೆ ಮಾಡ್ತಿದ್ದಾರೆ. ನಮ್ಮ ಪ್ರಧಾನಿಯವರಂತೂ ತುಂಬ ಒತ್ತು ಕೊಟ್ಟಿದ್ದಾರೆ ಸಿರಿಧಾನ್ಯಕ್ಕೆ. ಆ ಕಾರಣಕ್ಕಾಗಿ ಸಿರಿಧಾನ್ಯ ತುಂಬ ಒಳ್ಳೆಯದು, ಹೆಲ್ತಿಗಂತೂ ತುಂಬ ಒಳ್ಳೆಯದು, ಮಾಡೋಕ್ಕೂ ಬರುತ್ತೆ. ಆ ಕಾರಣಕ್ಕಾಗಿ ನಾನು ಡಿಫ್ರೆಂಟಾಗಿ ಪ್ರಯತ್ನ ಮಾಡಬೇಕು ಅಂತ ಸಿರಿಧಾನ್ಯದಲ್ಲಿ ಮಾಡಿದ್ದೆ. ಬಟ್ ನೀವು ಮಾರಾಟದ ವ್ಯವಸ್ಥೆಗೆ ಬಂದಾಗ ಸಿರಿಧಾನ್ಯದಲ್ಲಿ ಮಾಡಿದಾಗ ಕಾಸ್ಟ್ ತುಂಬ ಜಾಸ್ತಿ ಆಗುತ್ತೆ. ಹಾಗಾಗಿ ಮಾರಾಟಕ್ಕೆ ನಮಗೆ ಆ ರೇಟಿಗೆ ಕೊಟ್ಟರೆ ತಗೊಳ್ಳೋರು ತುಂಬ ಕಡಿಮೆ ಜನ. ಬಟ್ ಅಕ್ಕಿನೂ ಒಳ್ಳೆಯದೇ. ಈ ಅನ್ಪಾಲಿಶ್ಡ್ ಅಕ್ಕಿಯಲ್ಲಿ ಕೂಡ ಮಾಡೋಕ್ಕೆ ಬರುತ್ತೆ. ಅದು ಈ ರೇಷನ್ ಅಕ್ಕಿ ಅದು ಇದೆಲ್ಲ ಆ ಥರದ್ರೆಲ್ಲ ತಿಂಡಿ ಮಾಡ್ತಾರೆ. ಬಟ್ ನಾನು ನಮ್ಮ ಮನೆದೇ ಅಕ್ಕಿ ಅದನ್ನು ರೆಡಿ ಮಾಡ್ತಾ ಇದ್ದೀನಿ. ನಾವು ಸಾವಯವ ಪದ್ಧತಿಯಲ್ಲೇ ಹೇಳಿದ್ನಲ್ಲ 10 ವರ್ಷದಿಂದ ಬೆಳೀತಾ ಇದ್ದೀವಿ. ಅದೇ ಅಕ್ಕಿಯಲ್ಲಿ ಮಾಡಿರೋದ್ರಿಂದ ಜನಕ್ಕೆ ಒಳ್ಳೆ ತಿಂಡಿ ಕೊಡ್ತಾ ಇದ್ದೀನಿ. ಅಕ್ಕಿದೇ ಮಾಡಿದ್ರು ಸಿರಿಧಾನ್ಯದ್ದು ಮಾರಾಟಕ್ಕೆ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಅನ್ನೋ ಕಾರಣಕ್ಕಾಗಿ ಅಕ್ಕಿನ ಆಯ್ಕೆ ಮಾಡಿಕೊಂಡಿದ್ದು. ಮನೆ ಅಕ್ಕಿಯಲ್ಲೇ ಕೊಡ್ತಾ ಇರೋದ್ರಿಂದ ಹೆಲ್ದಿ ಫುಡ್ ಕೊಡ್ತಾ ಇದ್ದೀನಿ ಅನ್ನೋ ಭರವಸೆನೂ ಇದೆ. ಇಷ್ಟೇ ಡಿಫ್ರೆನ್ಸು, ಮತ್ತೇನಿಲ್ಲ. ಅಕ್ಕಿಯಲ್ಲಿ ಏನು ಪೋಷಕಾಂಶಗಳಿರುತ್ತೋ ಅದು ಏನು ಬೇಕೋ ಅದು ಇದರಲ್ಲಿ ಸಿಗುತ್ತೆ. ಸಿರಿಧಾನ್ಯದಲ್ಲಿ ಮಾಡಿದರೆ ಅದ್ರ ಮನೆ ಮಟ್ಟಿಗೆ ಮಾಡ್ಕೊಳ್ಬೋದು. ಸಿರಿಧಾನ್ಯದಲ್ಲಿ ಮಾರಾಟಕ್ಕೆ ಕಷ್ಟ ಆಗುತ್ತೆ. ಮರೆತು ಹೋದ ವಿದ್ಯೆ ಅಥವಾ ಮರೆತು ಹೋದ ಹಬ್ಬ, ಆಲೆಮನೆ ಹಬ್ಬ ಅಂತ ಇತ್ತೀಚೆಗೆ ಹೆಚ್ಚು ಕೇಳಿ ಬರ್ತಾ ಇದೆ. ಇದರ ಒಂದು ಮಹತ್ವ ಏನು? ಆಲೆಮನೆ ಅಂದರೆ ಕಬ್ಬಿನ ಹಾಲನ್ನು ರಸ ತೆಗೆದು ಅಲ್ಲೇ ಕುಡಿಲಿಕ್ಕೆ ಕೊಡುವಂಥದ್ದು ಆಲೆಮನೆ ಅಂತ. ಅಲ್ಲೇ ಬೆಲ್ಲವನ್ನು ಮಾಡೋದು ಎಲ್ಲ. ಇವಾಗ ಕಬ್ಬು ಬೆಳೆಗಾರರೇ ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ. ತುಂಬ ರಿಸ್ಕಿ ಕೆಲಸ ಅದು. ಆ ಟೈಮಿಗೆ ಅದಕ್ಕೆ ಸುತ್ತೋದಿರ್ಬೋದು, ಅದರ ಮಣ್ಣು ಕೊಡೋದಿರ್ಬೋದು, ಗೊಬ್ಬರ ಕೊಡೋದಿರ್ಬೋದು, ನೀರು ಕೊಡೋದಿರ್ಬೋದು, ಪ್ರತಿ ಒಂದು ಕೆಲಸನೂ ಆ ಟೈಮಿಗೆ ಮಾಡಲೇಬೇಕು. ಇವಾಗ ನಮ್ಗೆ ಅಡಿಕೆಗೆ ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ನಡೆದೋಗುತ್ತೆ. ಬಟ್ ಕಬ್ಬಿಗೆ ಹಾಗಾಗಲ್ಲ. ಅದು ಏನು ಟೈಮಲ್ಲಿ ಅದು ಏನು ಕೇಳುತ್ತೋ ಅದನ್ನು ಮಾಡಲೇಬೇಕು. ಈ ಕೆಲಸಗಾರರ ಕೊರತೆ ಕಾಲದಲ್ಲಿ ಅದನ್ನು ಕಾಲಕ್ಕೆ ಮಾಡೋಕ್ಕಾಗಲ್ಲ. ಅದರ ಆಲ್ಟರ್ನೇಟಿವ್ ಬಂದಿದೆ. ಈ ಏನಲ್ಲಿ ಸಕ್ಕರೆ ಕಬ್ಬು ಅದೆಲ್ಲ ಬಂದಿದೆ, ಏನು ಕೆಲಸ ಮಾಡೋಂಗಿಲ್ಲ ಅದಕ್ಕೆ. ಆದ್ರೂ ಅದನ್ನು ರಿಸ್ಕ್ ತೊಗೊಂಡು ಯಾರೂ ಹಾಕಕ್ಕೆ ಹೋಗಲ್ಲ. ದುಡ್ಡು ಕೊಟ್ಟರೆ ಬೆಲ್ಲ ಸಿಗತ್ತೆ ಅಂದ್ಕೊಂಡು ಎಲ್ಲರೂ ಬಿಡ್ತಾ ಬಂದಿದ್ದಾರೆ. ನಮ್ಮನೇಲೂ ನಾವು ಕಬ್ಬು ಬೆಳಿತಿದ್ವಿ, ಒಂದು 15 ವರ್ಷ ಬೆಳೆದಿದ್ದೀವಿ. ಎಷ್ಟು ನಮಗೆ ಕೊನೆಗೆ ಕೆಲಸಗಾರರ ಕೊರತೆ ಬಂತು ಅಂದರೆ ಆ ಕೊಪ್ಪರಿಗೆನ ಇಳಿಸ್ತಾರಲ್ಲ, ಬೆಲ್ಲ ಬಂದ ಮೇಲೆ ಅದನ್ನು 1 ನಿಮಿಷ ಇಡಬಾರ್ದು. ಪಾಕ ಬಂದಮೇಲೆ ಹತ್ತು ಹೋಗ್ಬಿಡುತ್ತೆ ಅದು ಡಿಗ್ರಿ ನೋಡ್ತಾ ಇರಬೇಕು. ನಮಗೇನು ಬೇಕೋ ಆ ಡಿಗ್ರಿ ಬಂದ ತಕ್ಷಣ ಅದನ್ನು ಇಳಿಸ್ಬೇಕು. ಅಷ್ಟು ಕೆಲಸಗಾರ ರೆಡಿ ಇರಬೇಕು. ಒಂದು ಕೊಪ್ಪರಿಗೆ ಒಲೆ ಮೇಲಿಂದ ಇಳಿಸೋದು ಅಂದರೆ ಸುಲಭದ ಮಾತಲ್ಲ. ನಮ್ಮ ಮನೇಲಿ ಹೆಂಗೆ ಪರಿಸ್ಥಿತಿ ಬಂತು ಅಂದರೆ ಆ ಕೆಲಸಗಾರರು ಕೈ ಕೊಟ್ಟು ನಮ್ಮ ಮನೆ ಹೆಂಗಸರು ಅದಕ್ಕೆ ಕೈ ಹಾಕೋ ಪರಿಸ್ಥಿತಿ ಬಂತು ಕೊಪ್ಪರಿಗೆ ಇಳಿಸುವಾಗ. ಆ ಕಾರಣಕ್ಕಾಗಿ ನಮ್ಮ ಮನೆಯವರು ಅದನ್ನು ಬಿಟ್ಟರು. ಆಮೇಲೆ ಬೇಡ ಕಬ್ಬು ಬೆಳೆಯೋದು ಅಂತ. ಇಲ್ಲಿಲ್ಲ ಅಂದರೆ ನಮಗೆ ತುಂಬ ಪ್ರೀತಿ. ನಾವು ಮೊದಲಿಂದನೂ ಕೃಷಿಕರು, ಎಲ್ಲದನ್ನು ನಾವು ಬೆಳಿಬೇಕು ಅಂತ. ಈವನ್ ತರಕಾರಿ ಕೂಡ ನಾವು ಮನೆಯಲ್ಲೇ ಬೆಳ್ಕೊತೀವಿ. ತರಕಾರಿ ನಾನು ಬೆಳೆಯೋದು ತುಂಬ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ, ಪೇಪರಲ್ಲೆಲ್ಲ ಬಂದಿದೆ. ಕಬ್ಬನ್ನು ಬೆಳೆಯೋಣ ಅಂತ ನಮ್ಮ ಮನೆಯವರಿಗೆ ಉತ್ತೇಜನ ಕೊಡ್ತಿದ್ದೀನಿ. ಬಟ್ ಈ ಕಾರಣಕ್ಕಾಗಿ ಬಿಟ್ಟಿರೋದು ಅವರು. ಇನ್ನೊಂದು ವಿಚಾರ, ಬೇರೆ ಹಬ್ಬ ಹರಿದಿನಗಳಲ್ಲಿ ಮಾಡುವಂತಹ ಸಿಹಿ ತಿಂಡಿಗಳಾಗ್ಬೋದು, ಖಾರದ ತಿಂಡಿಗಳಾಗ್ಬೋದು, ವಿಶೇಷವಾಗಿ ಉಲ್ಲೇಖ ಮಾಡಬೇಕಾಗಿರುವಂತಹದ್ದು ಕೈಯಿಂದ ಮಾಡುವಂತಹ ಚಕ್ಕಲಿ. ಇದರ ಬಗ್ಗೆ ಹೇಳಿ.
ಕೈಯಿಂದ ಮಾಡಿರುವಂಥ ಚಕ್ಲಿ ತುಂಬ ವಿಶೇಷ. ಮಷಿನಲ್ಲಿ ಎಲ್ಲರೂ ಮಾಡ್ತಾರೆ, ಬಟ್ ಕೈಯಿಂದ ಮಾಡಿರುವಂಥ ಚಕ್ಲಿ ಅಂದರೆ ಅದು ಕೆಲವೇ ಅಂದರೆ ಈ ಆರ್ಟಿಸ್ಟ್ಗಳ ಥರನೇ ಅದು ಕೆಲವು ಜನ ಮಾಡ್ತಾರೆ, ಎಲ್ಲರ ಹತ್ರ ಬರಲ್ಲ. ಅದರ ಹಿಟ್ಟಿನ ಹದ ಇರ್ಬೋದು, ಅದನ್ನು ಸುತ್ತೋದಿರ್ಬೋದು, ಅದ್ರ ಕರಿಯೋದಿರ್ಬೋದು, ಪ್ರತಿಯೊಂದು ಅದು ಸ್ಪೆಷಲ್ಲೇ ಅದು. ಹಾಗಾಗಿ ಕೈಯಿಂದ ಮಾಡಿರೋ ಚಕ್ಲಿಗೆ ತುಂಬ ಡಿಮಾಂಡ್ ಇದೆ, ತುಂಬ ಟೇಸ್ಟು ಆಗುತ್ತೆ. ಅದೊಂದು ಸ್ಪೆಷಲ್ ಐಟಮೇ ಇದು ನಮ್ಮ ಕಡೆ. ಹಾಗೆ ಇನ್ನೊಂದು ವಿಚಾರ, ಬೇರೆ ಬೇರೆ ಕಾಲಕ್ಕೆ ಅನುಗುಣವಾಗಿ ಸಿಗುವಂತಹ ಹಣ್ಣುಗಳನ್ನು ಮೌಲ್ಯವರ್ಧನೆ ಮಾಡುವಂತಹದ್ದು. ಈ ನಿಟ್ಟಿನಲ್ಲಿ ಏನೇನು ಪ್ರಯತ್ನಗಳನ್ನು ಮಾಡ್ತಾ ಇದ್ರಿ? ಈ ನಮ್ಮ ಅಡವಿಯಲ್ಲಿ ಬೆಳೆಯುವಂಥದ್ದು ಅಂದರೆ ಈ ಕಡೆ ಯಾರು ಪುನರ್ಪುಳಿ ಕೋಕಮ್ ಅಂತ ಹೇಳ್ತಾರಲ್ಲ ಅದನ್ನೆಲ್ಲ ನೆಟ್ಟು ಮಾಡೋದು. ಈಗಿತ್ಲಾಗ ಸ್ವಲ್ಪ ಅವೇರ್ನೆಸ್ ಬಂದಿದೆ, ಗಿಡನ ನೆಡ್ತಿದ್ದಾರೆ. ಬಟ್ ಸಹಜವಾಗೇ ಬೆಟ್ಟಗಳಲ್ಲೆಲ್ಲ ಇರ್ತಿತ್ತು ಅದು. ಅದನ್ನು ತೊಗೊಂಡು ಬಂದು ಹಾಗೆ ಸಿಪ್ಪೆ ತೆಗೆದು ಒಣಗಿಸಿಡೋ ಪದ್ಧತಿ ಇತ್ತು. ಅದನ್ನು ಸಾರಿಗೆ ಅವರು ಬಳಸ್ಬೋದು, ಇಲ್ಲ ಏನಾದ್ರು ನಾವು ಅಪ್ಪೆ ಹುಳಿ ಅಂತ ಹೇಳ್ತೀವಿ ಅದನ್ನು ಮಾಡ್ಬೋದು, ತಂಬುಳಿಗಳನ್ನು ಮಾಡ್ಬೋದು. ಇದಿಷ್ಟಕ್ಕೆ ಬಳಸ್ತಿದ್ರು ಅದನ್ನು, ಬರೀ ಸಿಪ್ಪೆನ ಒಣಗಿಸಿಟ್ಕೊಂಡು. ಮತ್ತು ಬೀಜ ಇರುತ್ತಲ್ಲ ಅದರಿಂದ ತುಪ್ಪ ಮಾಡಿ ಅದನ್ನು ಸ್ವೀಟ್ಗಳನ್ನು ಮಾಡೋಕ್ಕೆ ಬಳಸ್ತಿದ್ರು. ಬಟ್ ಇವಾಗ ಕೋಕಮಲ್ಲಿ ಈ ಥರ ಏನು ಮೆಡಿಸಿನಲ್ ವ್ಯಾಲ್ಯೂಗಳೆಲ್ಲ ತುಂಬ ಇದೆ, ಹೆಲ್ತಿಗೆ ತುಂಬ ಒಳ್ಳೆಯದು ಅನ್ನೋದು ಅವೇರ್ನೆಸ್ ಮೂಡ್ತಾ ಇದೆಯೋ ಆ ಕಾರಣಕ್ಕಾಗಿ ಅದನ್ನು ಸ್ಟೋರ್ ಮಾಡಬೇಕು. ಮತ್ತು ಮಾರ್ಕೆಟಲ್ಲೂ ಡಿಮಾಂಡ್ ಬಂದಿದೆ ಅದಕ್ಕೆ. ಸಿಪ್ಪೆಗಳನ್ನು ಕೊಂಡ್ಕೊಳ್ಳೋರು ಜಾಸ್ತಿ ಆಗಿದ್ದಾರೆ. ಮತ್ತು ಅದರ ಎಕ್ಸ್ಟ್ರಾಕ್ಟ್ ತೆಗೆದು ಅದನ್ನು ಸ್ಕ್ವ್ಯಾಶ್ ಥರ ಮಾಡಿಟ್ರೆ ಅದನ್ನು ತೊಗೊಳ್ಳೋರು ತುಂಬ ಜನ, ಬೇಡಿಕೆ ಇದೆ ಅದಕ್ಕೆ. ಅದ್ರ ಜೊತೆಗೆ ಈಗ ನಾವು ಸ್ಕ್ವ್ಯಾಶ್ ಮಾಡಿ ಬಾಟ್ಲಿ ತುಂಬ ಕೊಟ್ಟರು ಅದನ್ನು ಮನೆಗೆ ತಗೊಂಡೋಗಿಟ್ರೆ ಯೂಸ್ ಮಾಡೋರು ಕಡಿಮೆ ಆಗಿದ್ದಾರೆ. ಇವಾಗ ಹೆಂಗಿದೆ ಅಂದರೆ ಅದನ್ನು ರೆಡಿ ಟು ಡ್ರಿಂಕು ಆ ಥರದ್ದು ಮಾಡಿಕೊಟ್ರೆ ಬೇಗ ಸೇಲ್ ಆಗುತ್ತೆ. ನಾವು ನಮ್ಮ ಒಕ್ಕೂಟದಿಂದ ಒಂದು ಸ್ವಲ್ಪ ದಿವಸ ಅದನ್ನು ಮಾಡಿದ್ವಿ, ಆಮೇಲೆ ಕಾರಣಾಂತರದಿಂದ ಆ ಕೆಲಸ ನಿಂತೋಯ್ತು, ಅಲ್ಲಿಗೆ ಬೇರೆಯವ್ರು ಸ್ಟಾರ್ಟ್ ಮಾಡಿದ್ದಾರೆ ಅದನ್ನು. ಈಗ ನಾವು ಕೋಕಮ್ ಜ್ಯೂಸನ್ನು ರೆಡಿ ಮಾಡಿ ಅದನ್ನು ಹಾಗೆ ಬಾಟ್ಲಿ ತುಂಬಿಕೊಟ್ರೆ ಹಾಗೆ ಸೇಲ್ ಮಾಡೋದು. ಆ ನಿಟ್ಟಿನಲ್ಲಿ ನಾವು ಮೌಲ್ಯವರ್ಧನೆ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಈ ಅಡವಿಯಲ್ಲಿ ಇನ್ನೂ ಒಂದು ಸಿಗುತ್ತೆ, ಹಲಗೆ ಹಣ್ಣು ಅಂತ ಹೇಳ್ತಾರೆ. ಅದು ಹುಳಿನೇ, ಅದು ತುಂಬ ಬಿಡುತ್ತೆ. ಈ ಟೈಮಲ್ಲಿ ಇನ್ನು ಸ್ಟಾರ್ಟ್ ಆಗುತ್ತೆ ಅದು ಹಣ್ಣಾಗೋಕ್ಕೆ. ಅದನ್ನು ತೊಗೊಂಡು ಬಂದು ಅದನ್ನು ಹುಳಿ ಹಿಂಡಿ, ಅಂದರೆ ಅದು ತುಂಬ ಹುಳಿನೇ ಇರೋದು, ಅದಕ್ಕೆ ಸಿಹಿ ಟೇಸ್ಟ್ ಅಗದಿ ಕಡಿಮೆ ಇರುತ್ತೆ. ಆ ಹುಳಿನ ಅದನ್ನು ಒಣಗಿಸಿ ಅದನ್ನು ಹಾಳೆ ಥರ ಮಾಡಿರ್ತಾರೆ. ಅದು ಈ ನಾನ್ ವೆಜ್ಗಳಿಗೆ ತುಂಬ ಹೋಗುತ್ತೆ ಆ ಹುಳಿ, ಅದನ್ನು ಯೂಸ್ ಮಾಡ್ತಾರೆ. ಅದ್ರ ಜೊತೆ ಹಲಸಂತೂ ಮಾಡ್ತಾರಲ್ಲ, ಹಲಸಿನ ಎಲ್ಲ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡ್ತೀವಿ. ಆಮೇಲೆ ಬಾಳೆಕಾಯಿ, ಇವಾಗ ಆನಬಾಳೆ ಅಂತ ಹೇಳ್ತೀವಿ ನಾವು, ಅದು ಬರೀ ಓನ್ಲಿ ತರಕಾರಿ ಥರ ಯೂಸ್ ಮಾಡ್ತಿದ್ರು. ಬಟ್ ಇವಾಗ ಅದರ ಹಪ್ಪಳ ಕೂಡ ತುಂಬ ಡಿಮಾಂಡ್ ಬಂದಿದೆ. ಹಪ್ಪಳನೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಇನ್ಮೇಲೆ. ಹಾಂ, ಬಾಳೆಕಾಯಿ ಹುಡಿ ಅದಕ್ಕೂ ತುಂಬ ಡಿಮಾಂಡ್ ಬಂದಿದೆ. ಈಗ ಮೈದಾಕ್ಕೆ ರಿಪ್ಲೇಸ್ಮೆಂಟು. ಈಗ ಸ್ವೀಟ್ ಮಾಡುವಾಗ ಮೈದಾನೇ ಜಾಸ್ತಿ ಉಪಯೋಗಿಸ್ತಿದ್ರು, ಬಟ್ ಮೈದಾ ಬದಲಿಗೆ ಈ ಬಾಳೆಕಾಯಿ ಹುಡಿಯನ್ನು ಉಪಯೋಗಿಸೋದ್ರಿಂದ ನಮ್ಮ ಬಾಳೆಕಾಯಿನೂ ಆ ಸೀಸನ್ನಲ್ಲಿ ಹಾಳಾಗೋದು ತಪ್ಪಾಗುತ್ತೆ. ಮತ್ತು ಅದನ್ನು ಒಣಗಿಸಿಟ್ಕೊಳ್ಳೋದ್ರಿಂದ ತುಂಬ ದಿವಸದವರೆಗೆ ಬಳಸ್ಬೋದು, ಮತ್ತು ಎಲ್ಲರೂ ಬಳಸ್ಬೋದು ಇದನ್ನು. ಆ ಕಾರಣಕ್ಕಾಗಿ ಅದೊಂದು ಮೌಲ್ಯವರ್ಧಿತ ಉತ್ಪನ್ನವಾಗಿ ಬದಲಾಗಿದೆ. ಇದ್ರ ಜೊತೆಗೆ ಇವಾಗ ಅಡಿಕೆ ಕೂಡ ಮೌಲ್ಯವರ್ಧನೆ ಮಾಡಿ ಅಡಿಕೆ ಟೀ ಅದೆಲ್ಲ ಬಂದಿದೆ. ಮತ್ತು ಇವಾಗ ಅಡಿಕೆಯಲ್ಲಿ ಸ್ವಲ್ಪ ಏನಲ್ಲಿ ಅಮಲೆ ಇರುವಂಥ ಪದಾರ್ಥ ಇದೆ ಅನ್ನೋದು ಒಂದು ಜನರಲ್ ಭಾವನೆ ಇತ್ತು, ಬಟ್ ಆ ಥರ ಇಲ್ಲ. ಅದು ಆ್ಯಂಟಿ ಕ್ಯಾನ್ಸರ್ ಆಗಿ ವರ್ಕ್ ಮಾಡುತ್ತೆ ಅನ್ನೋದನ್ನು ಸಂಶೋಧನೆಯಿಂದ ತಿಳಿದು ಬಂದಿದೆ. ಹಾಗಾಗಿ ಇವಾಗ ನಮ್ಮ ತಾಲೂಕಿನಲ್ಲಿರ್ಬೋದು, ನಮ್ಮ ಜಿಲ್ಲೆಯಲ್ಲಿರ್ಬೋದು, ನಾವು ಏನೇನು ಬೆಳೆಗಳನ್ನು ಬೆಳೀತಿದ್ದೆವೋ ಎಲ್ಲದನ್ನೂ ಮೌಲ್ಯವರ್ಧನೆ ಮಾಡಿ ಅದಕ್ಕೆ ತುಂಬ ಡಿಮಾಂಡ್ ಬರೋ ದಿನಗಳು ಹತ್ತಿರದಲ್ಲಿವೆ ಅಂತ ಅನಿಸ್ತಾ ಇದೆ. ಇನ್ನೊಂದು ವಿಚಾರ, ಯಲ್ಲಾಪುರ ಬಿಟ್ಟು ನೀವು ಹಲವಾರು ಪ್ರದೇಶಗಳಲ್ಲಿ ಹಲವಾರು ಕಡೆ ನೀವು ಇಂಥ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳ ಮಾರಾಟದ ಬಗ್ಗೆಯೂ ಕೂಡ ಪ್ರಯತ್ನವನ್ನು ಮಾಡಿದಿರಿ, ನವದೆಹಲಿಗೂ ಕೂಡ ಹೋಗಿ ಬಂದಿದ್ದೀರಿ ಅಂತ ಹೇಳಿದಿರಿ. ಈ ಅನುಭವದ ಬಗ್ಗೆ ಹೇಳಿ. ಅದು ತುಂಬ ಖುಷಿಯಾಗುತ್ತೆ ಇದನ್ನು ಹೇಳ್ಕೊಳ್ಳೋಕ್ಕೆ. ಯಾವಾಗ ಈ ಸರಸ್ ಮೇಳಗಳು ತುಂಬ ದಿವಸದಿಂದ ನಡೀತಾ ಇತ್ತು. ಸರಸ್ ಮೇಳ ಅಂದರೆ ಈ ಸ್ವಸಹಾಯ ಸಂಘಗಳಿರುತ್ತಲ್ಲ, ಸ್ವಸಹಾಯ ಅವರ ಸಂಘಗಳ ಉತ್ಪನ್ನಗಳಿಗೆ ಒಂದು ಮಾರುಕಟ್ಟೆ. ಅದು ಅಂದರೆ ಬೇರೆ ಬೇರೆ ಊರುಗಳಲ್ಲಿ ನಡೆಯುತ್ತೆ, ಎಲ್ಲ ದೊಡ್ಡ ದೊಡ್ಡ ಸಿಟಿಗಳಲ್ಲೂ ನಡೆಯುತ್ತೆ. ಹಳ್ಳಿಯ ಉತ್ಪನ್ನಗಳಿಗೆ ಅಲ್ಲಿ ತುಂಬ ಬೇಡಿಕೆ ಇದೆ. ಈ ಸರಸ್ ಮೇಳಗಳ ಕಾನ್ಸೆಪ್ಟೇ ನಮ್ಗೆ ಅರ್ಥ ಆಗಿರಲಿಲ್ಲ ಫಸ್ಟು. ಈ ಸರಸ್ ಮೇಳಗಳಿಗೆ ಹೋಗಬೇಕು, ನೀವು ಐಟಮ್ ತಗೊಂಡು ಹೋಗ್ರಿ ಆ ಥರ ಹೇಳಿದರು. ಯಾವಾಗ ನಾನು 2019ರಲ್ಲಿ ನನ್ನನ್ನು ಆಯ್ಕೆ ಮಾಡಿದರು ದೆಹಲಿಗೆ ಹೋಗೋಕ್ಕೆ. ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು. ನಾನು ಇಡೀ ಕರ್ನಾಟಕದಲ್ಲಿ ನಾನು ಸೆಲೆಕ್ಟ್ ಆಗಿದ್ದೀನಲ್ಲ, ಹೋಗಿ ಹೆಂಗಿದೆ ಅಂತ ನೋಡ್ಕೊಂಬರ್ಬೇಕು ಅಂತ. ನನ್ನ ಜೊತೆ ಇನ್ನೊಬ್ಬರನ್ನ ಕರ್ಕೊಂಡು ಹೋಗೋಕ್ಕೆ ಅವಕಾಶ ಇತ್ತು. ನಮ್ಮ ಸಂಘದ ಇನ್ನೊಬ್ಬ ಮಹಿಳೆ ನಾನು ಜೊತೆಯಾಗಿ ಹೋದ್ವಿ. ಬಟ್ ಅಲ್ಲಿ ಡೆಲ್ಲಿಯಲ್ಲಿ ನಮ್ಗೆ ಏನೂ ಗೊತ್ತಿಲ್ಲ. ಹಾಗಾಗಿ ನಮ್ಮ ರಿಲೇಷನ್ ಒಬ್ಬರಿದ್ದರು, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಲ್ಲಿ ಹೋಗಿ ಹೆಂಗೆ ಮಾಡಬೇಕು ಅನ್ನೋದನ್ನು ಮೊದಲೇ ನಿರ್ಧಾರ ಮಾಡಿರೋದ್ರಿಂದ ನಾವು ಅದಕ್ಕೆ ಒಪ್ಕೊಂಡ್ವಿ ಡೆಲ್ಲಿಗೆ ಹೋಗಲಿಕ್ಕೆ. ಬಟ್ ಡೆಲ್ಲಿಗೆ ಹೋದ್ಮೇಲೆ ಅಂದಾಜಾಯಿತು ನಮಗೆ ಇದು ಯಾವ ರೀತಿ ನಡೀತಾ ಇತ್ತು. ನಮಗೆ ಸ್ಟಾಲೇ ಸಿಕ್ಕಿರಲಿಲ್ಲ, ಅಕೊಮಡೇಷನ್ ವ್ಯವಸ್ಥೆನೂ ಮಾಡಿರಲಿಲ್ಲ. ಏನಂದರೆ ಏನೂ ಇಲ್ಲ ಅಲ್ಲಿ. ನಾವು ರೈಲ್ವೆ ಸ್ಟೇಷನಲ್ಲಿ ಕುತ್ಕೊಂಡು ನಾನು ಫೋನ್ ಮಾಡಿದ್ದೀನಿ ನಮ್ಮ ಆಫೀಸಿಗೆ, ಇಲ್ಲ ನಿಮಗೆ ಅಕೊಮಡೇಷನ್ ವ್ಯವಸ್ಥೆ ನಮ್ಮ ಕಡೆಯಿಂದ ಮಾಡೋಕ್ಕಾಗಲ್ಲ, ನೀವು ಮಾಡ್ಕೊಳ್ಳಿ ಅಲ್ಲಿ ಅಂತ ಅಂದರು. ನಮಗೆ ತುಂಬ ಶಾಕ್ ಆಯಿತು ಅವಾಗ. ನಾವು ರೂರಲ್ ಪ್ರದೇಶದ ಮಹಿಳೆಯರು, ನಾವು ಈ ಮೆಟ್ರೋಪಾಲಿಟನ್ ಸಿಟಿಲಿ ಬಂದ್ಕೊಂಡು ನಾವು ಎಲ್ಲಿ ಅಂತ ಹುಡ್ಕೋದು ಅಂತ. ಆಮೇಲೆ ನಮ್ಗೆ ಅಲ್ಲಿ ಡೆಲ್ಲಿ ಹ್ಯಾಟ್ ಅಂತ ಅಲ್ಲಿ ನಡೀತಿತ್ತು ನಮ್ಮ ಎಕ್ಸಿಬಿಷನ್ನು. ಅಲ್ಲಿ ಹೋದಾಗ ಅವರು
ಕೇಳಿದ್ರು ನಮಗೆ, ನಿಮ್ಮ ಕರ್ನಾಟಕದಿಂದ ಯಾರಾದರೂ ಬಂದಿದ್ದಾರಾ ನಿಮ್ಮ ಜೊತೆ ಅಂತ. ಬಂದಿರಲಿಲ್ಲ. ನಾನಿರೋ ವಿಷಯನ ಹೇಳಿದೆ, ಇಲ್ಲ ಬಂದಿಲ್ಲ, ನಮಗೆ ಅಕೊಮಡೇಷನ್ ವ್ಯವಸ್ಥೆ ಆಗಿಲ್ಲ, ನಾವು ಇಲ್ಲೇ ಬಂದಿದ್ದೀವಿ ಅಂತ. ಅವರು ತಕ್ಷಣ ಕಾಲ್ ಮಾಡಿ ಇವರಿಗೆ NRLM ಆಫೀಸ್ ಅವರಿಗೆ, ಸ್ಟೇಟ್ ಆಫೀಸಿಗೆ, ನಿಮ್ಮ ಮಹಿಳೆಯರು ಏನು ಬಂದಿದ್ದಾರೆ ಅವರಿಗೆ ನೀವು ಅಕೊಮಡೇಷನ್ ವ್ಯವಸ್ಥೆ ಮಾಡ್ತೀರಾ ಇಲ್ಲ ನಾವು ಮಾಡಬೇಕಾ ಅಂತ 10 ಗಂಟೆ ರಾತ್ರಿ ಅವರಿಗೆ ನಮ್ಮನ್ನು ಅಲ್ಲಿ ಕೂರಿಸಿದ್ರು. ಅಲ್ಲಿಂದ NRLM ADM ಅವರು ನಮಗೆ ಕಾಲ್ ಮಾಡಿ ನಮಗೆ ಕರ್ನಾಟಕ ದೆಹಲಿ ಸಂಘದಲ್ಲಿ ವ್ಯವಸ್ಥೆ ಮಾಡಿದರು ಉಳ್ಕೊಳ್ಳೋಕ್ಕೆ. ತುಂಬ ಹೋರಾಟ ಮಾಡಿ ನಮ್ಗೆ ಅಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಕೊಂಡು 22 ದಿನ ಇತ್ತು ಆ ಎಕ್ಸಿಬಿಷನ್ನು. ಅಲ್ಲಿ ಉಳ್ಕೊಂಡು ನಾವು ಸಕ್ಸಸ್ಫುಲ್ಲಾಗಿ ನಮ್ಮ ಐಟಮ್ಗಳನ್ನೆಲ್ಲ ಸೇಲ್ ಮಾಡಿ ತುಂಬ ಲಾಭನೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ನಾವು ಇಲ್ಲಿ ಬಂದ ಮೇಲೆ ಈ ಥರ ಇದೆ ಅಂತ ನಮ್ಮ ಆಫೀಸರ್ಸ್ಗಳಿಗೆ ಹೇಳಿದ ಮೇಲೆ ಎಲ್ರಿಗೂ ಅವೇರ್ನೆಸ್ ಬಂತು, ಹೌದು ಮಹಿಳೆಯರನ್ನ ಈ ಥರ ಕಳಿಸ್ಬಾರ್ದು ನಾವು ಅಂತ. ಅಲ್ಲಿ ನಾವು ಆ ಥರ ಮಾಡಿದ್ದಕ್ಕೆ ಮಾರನೇ ದಿವಸನೇ ಒಬ್ಬರನ್ನ ನಮಗೆ ಕೋಆರ್ಡಿನೇಟರ್ ಆಗಿ ಒಬ್ಬರನ್ನ ಡೆಪ್ಯೂಟ್ ಮಾಡಿದರು. ಅದ್ರ ನಂತರ ಯಲ್ಲಾಪುರದಿಂದನೇ 9 ಸಂಘಗಳ ಮಹಿಳೆಯರನ್ನ ಸೆಲೆಕ್ಟ್ ಮಾಡಿ ಕಳಿಸಿದ್ರು ಸ್ಟೇಟಿಂದ. ನಾವು ಅಷ್ಟು ಜನರನ್ನು ರೆಡಿ ಮಾಡಿ ಅವ್ರಿಗೆ ಪ್ರತಿಯೊಂದು ಐಟಮನ್ನು ರೆಡಿ ಮಾಡಿಸಿ ಕಳಿಸಿದ್ವಿ. ಅವರು ಕೂಡ ತುಂಬ ಖುಷಿಯಿಂದ ಹೋಗಿ ಬಂದರು. ಈಗ ಅಷ್ಟರ ನಂತರ ಪ್ರತಿ ವರ್ಷವೂ ಯಲ್ಲಾಪುರದಿಂದ ಸೆಲೆಕ್ಟ್ ಆಗ್ತಾರೆ, ಒಬ್ಬರು ಕೋಆರ್ಡಿನೇಟರ್ನ ಹಾಕ್ತಾರೆ ಜೊತೆಯಲ್ಲಿ. ಯಾರನ್ನು ಮಹಿಳೆಯರನ್ನ ಒಬ್ಬರನ್ನೇ ಕಳಿಸಲ್ಲ. ಇವಾಗ ಇವ್ರು ಇರ್ಬೋದು, ಯಾರಂದರೆ ಸ್ಕಿಲ್ ವಿಭಾಗದಲ್ಲಿರೋ ಸೂಪರ್ವೈಸರ್ ಇರ್ಬೋದು, ಕೌಶಲ್ಯ ವಿಭಾಗದವ್ರದ್ದು, ಅವ್ರನ್ನಾಗಲಿ ಇಲ್ಲ ನಮ್ಮ CSಗಳನ್ನಾಗಲಿ ಇಲ್ಲ DPMಗಳನ್ನಾಗಲಿ ಇಲ್ಲ DPಗಳು ಯಾರನ್ನಾರು ಒಬ್ಬರನ್ನ ಜೊತೆಲಿ ಇಟ್ಟೇ ಕಳಿಸ್ತಾರೆ. ಮಹಿಳೆಯರನ್ನ ಒಬ್ಬರನ್ನೇ ಕಳಿಸಲ್ಲ. ಇದು ಒಂದು ಹೋರಾಟ ಮಾಡಿದ್ದೊಂದು ಸಕ್ಸಸ್ಫುಲ್ ಆಗೋ ಥರ ಮಾಡಿದ್ದೀನಿ ಅಂತ ನನಗಂತೂ ತುಂಬ ಹೆಮ್ಮೆ ಇದೆ. ಮಹಿಳೆಯರಿಗೆ ತುಂಬ ಖುಷಿ ಇದೆ. ನನಗೆ ಸರಸ್ ಮೇಳದ ಫೌಂಡರ್ ಅಂತಲೇ ಹೇಳ್ತಾರೆ ನಮ್ಮ NRLM ಆಫೀಸಲ್ಲಿ. ಸರಿ, ಭಾಳ ಒಳ್ಳೆಯ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ. ಯಾಕಂದರೆ ಈಗ ಆ ಹೊರಗಿನ ಒಂದು ಪ್ರಪಂಚಕ್ಕೆ ಹೋಗಿ ಅನುಭವವನ್ನು ಪಡೆಯುವಂಥದ್ದು ಕೂಡ ಉಳಿದವರಿಗೆ ಒಂದು ಮಾರ್ಗದರ್ಶನ ಆಗ್ತದೆ ಅನ್ನುವಂಥ ಒಂದು ವಿಚಾರ. ಆಮೇಲೆ ಇಂಥದ್ದು ಮೌಲ್ಯವರ್ಧನೆ ಮಾಡೋದಕ್ಕೆ ಸಾಂಪ್ರದಾಯಿಕವಾಗಿ ಮಾಡಿಕೊಂಡು ಬರುವಂಥದ್ದು ಒಂದು ಬೇರೆ ವಿಧವಾದರೆ ಅದಕ್ಕೊಂದು ವ್ಯವಸ್ಥಿತವಾದಂತಹ ಒಂದು ರೂಪವನ್ನು ಕೊಡುವಂತಹದ್ದು, ಒಂದು ತರಬೇತಿಯನ್ನು ಕೊಡುವಂತಹದ್ದು, ಇದರ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇದೆ ಮತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಷ್ಟರ ಮಟ್ಟಿಗೆ ಇದರ ಒಂದು ಅವಕಾಶ ಇದೆ? ಈ ತರಬೇತಿ ಅನ್ನೋದು ತುಂಬ ಅವಶ್ಯಕ ಅಂತ ನನ್ನ ಭಾವನೆ. ಸಾಂಪ್ರದಾಯಿಕವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ವಿ, ಬಟ್ ಅದರಲ್ಲಿ ತುಂಬ ಮೌಲ್ಯವರ್ಧನೆ ಮಾಡುವಾಗ ನಮ್ಗೆ ಸ್ವಲ್ಪ ಕಷ್ಟನೂ ಇದೆ. ಗುಣಮಟ್ಟ ಕಾಯ್ಕೊಳ್ಳೋದು ಕಷ್ಟ ತುಂಬ ಅದರಲ್ಲಿ. ಇವಾಗ ಮುಂದುವರೆದ ಟೆಕ್ನಾಲಜಿಯಲ್ಲಿ ನಮಗೆ ಈ ತರಬೇತಿ ತಗೊಳ್ಳೋದ್ರಿಂದ ನಾವು ಅದನ್ನು ಯಾವ್ಯಾವ ರೀತಿಯಲ್ಲಿ ಮೌಲ್ಯವರ್ಧನೆ ಮಾಡ್ಬೋದು, ಯಾವ ರೀತಿಯಲ್ಲಿ ನಾವು ಲೇಬಲ್ಗಳನ್ನು ಮಾಡ್ಬೋದು, ನಾವು FSSI ಯಾಕೆ ಬೇಕು, ಉದ್ಯಮ ಆಧಾರ ಯಾಕೆ ಬೇಕು ನಮಗೆ, ಮತ್ತು ನಾವು ಮಾರ್ಕೆಟಲ್ಲಿ ಹೆಂಗೆ ಮಾತಾಡಬೇಕು, ನಮ್ಮ ಪ್ರಾಡಕ್ಟ್ಗಳ ಕ್ವಾಲಿಟಿಯನ್ನು ನಾವು ಹೆಂಗೆ ಕಾಯ್ಕೊಳ್ಬೇಕು. ಕ್ವಾಲಿಟಿ ಕಾಯ್ಕೊಳ್ಳೋದು ಅಂದರೆ ಇವಾಗ ನಾವು ಒಂದು ಬ್ಯಾಚ್ ರೆಡಿ ಮಾಡಿದ್ವಿ, ನೆಕ್ಸ್ಟ್ ಮತ್ತೊಂದು ಮಾಡುವಾಗ ಬೇರೆ ಥರ ಟೇಸ್ಟ್ ಬಂದುಬಿಡುತ್ತೆ. ಆ ಥರ ಆಗಬಾರ್ದು. ನಾವು ಎಷ್ಟೇ ಮಾಡಿದರೂ ಟೇಸ್ಟನ್ನು ಮೇಂಟೈನ್ ಮಾಡಬೇಕು. ಕ್ವಾಲಿಟಿ ಮತ್ತು ಕ್ವಾಂಟಿಟಿಯನ್ನು ನಾವು ಹೆಂಗೆ ಮೇಂಟೈನ್ ಮಾಡ್ಕೊಳ್ಬೇಕು, ಇದೆಲ್ಲದನ್ನು ನಾವು ಕಲ್ತ್ಕೊಂಡೇ ಬಿಸ್ನೆಸ್ಸಿಗೆ ಕೈ ಹಾಕಿದರೆ ತುಂಬ ಅಂದರೆ ತುಂಬ ಅನುಕೂಲ ಆಗುತ್ತೆ. ಸಾಂಪ್ರದಾಯಿಕವಾಗಿ ಮಾಡೋದಕ್ಕಿಂತ ತರಬೇತಿ ತಗೊಂಡು ಮಾಡಿದರೆ ತುಂಬ ಒಳ್ಳೆಯದು ಅಂತ ನನ್ನ ಭಾವನೆ. ಮತ್ತು ತರಬೇತಿಗೆ ತುಂಬ ಅವಕಾಶ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ತರಬೇತಿ ಕೇಂದ್ರಗಳು ಹಳಿಯಾಳದಲ್ಲಿದೆ, ಸಿರ್ಸಿಯಲ್ಲಿದೆ, ಕುಮಟಾದಲ್ಲಿದೆ. ತುಂಬ ತರಬೇತಿಗಳು ನಡೀತಾ ಇರುತ್ತೆ. ಅಲ್ಲಿ ಬೇಸಿಕ್ ತರಬೇತಿ ಜೊತೆಗೆ ಮುಂದೆ ಮಾರ್ಕೆಟ್ ತನಕನೂ ಹೆಂಗೆ ಮಾಡ್ಬೋದು ಅನ್ನೋದನ್ನು ತರಬೇತಿ ಕೂಡ ಕೊಡ್ತಿದ್ದಾರೆ. ತುಂಬ ತುಂಬ ಒಳ್ಳೆಯ ಅವಕಾಶಗಳಿದೆ. ಈಗ ಬೇರೆ ಜಿಲ್ಲೆಗಳಿಗೆ ಅಥವಾ ಬೇರೆ ರಾಜ್ಯಗಳಿಗೆ ಅಥವಾ ಈಗ ನವದೆಹಲಿಗೆ ಹೋಗಿದ್ರಿ ಅಂತ ಹೇಳಿದ್ರಿ, ಭಾಷೆಯ ಸಮಸ್ಯೆ ಬರೋದಿಲ್ವ? ಭಾಷೆ ಸಮಸ್ಯೆ ಬರುತ್ತೆ, ಬಟ್ ನಮ್ಗೆ ಇಂಟ್ರೆಸ್ಟ್ ಇದ್ದರೆ ಅದೊಂದು ಸಮಸ್ಯೆಯಾಗೇ ಅನಿಸಲ್ಲ. ನಾವು 22 ದಿನ ಇದ್ವಿ ಅಂದ್ವಲ್ಲ ಡೆಲ್ಲಿಯಲ್ಲಿ, ಬರೋ ತನಕ ನಾವು ಫುಲ್ ಹಿಂದಿ ಕಲ್ತು, ಹೌದು ಇವಾಗ ಟಿ ವಿ ಎಲ್ಲ ನೋಡೋದ್ರಿಂದ ನಮ್ಗೆ ಅದು ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿತ್ತು, ಬಟ್ ಮಾತಾಡೋಕ್ಕೆ ಹೆಸಿಟೇಷನ್ ಆಗ್ತಿತ್ತು, ನಾವು ಮಾತಾಡಿದ ತಪ್ಪಾಗ್ಬಿಟ್ರೆ ಅಂತ. ಬಟ್ ಅಲ್ಲಿ ಎಲ್ಲರೂ ಹಿಂದಿಯಲ್ಲೇ ಮಾತಾಡೋರೆ ಅಲ್ವಾ. ಮತ್ತು ಹೊರಗಡೆ ಎಲ್ಲ ಹೋದಾಗ ನಾವು ಅಂದ್ಕೊಂಡಂಗೆ ಇರಲ್ಲ ಪರಿಸ್ಥಿತಿ. ತುಂಬ ಕೋಆಪ್ರೇಟ್ ಮಾಡ್ತಾರೆ. ನಾವು ಇದನ್ನು ತೋರಿಸಿ ಹೇಳಿದ್ರೂ ಅವ್ರು ಅರ್ಥ ಮಾಡ್ಕೋತಾರೆ. ಮತ್ತು ಹೊರಗಡೆ ಎಲ್ಲ ಹೋದರೆ ಸಂಘದ ಮಹಿಳೆಯರು ಅಂದರೆ ತುಂಬ ಮರ್ಯಾದೆ ಕೊಡ್ತಾರೆ. ಇವ್ರು ಕಷ್ಟಪಟ್ಟು ಮಾಡ್ಕೊಂಡು ಬಂದಿದ್ದಾರೆ, ನಾವು ಇದನ್ನು ತಗೊಳ್ಬೇಕು ಅನ್ನೋ ಭಾವನೆ ತುಂಬ ಜನರಲ್ಲಿದೆ. ನಮ್ಗೆ ಹೇಳಕ್ಕೆ ಬಂದಿಲ್ಲ ಅಂದರೆ ಅವ್ರು ಅರ್ಥ ಮಾಡ್ಕೋತಾರೆ. ಯಾರನ್ನಾರು ಚೆನ್ನಾಗಿ 2 ಭಾಷೆ ಬರೋರನ್ನ ನಮಗೆ ಕಾಂಟ್ಯಾಕ್ಟ್ ಮಾಡಿಸ್ತಾರೆ. ಹಾಗಾಗಿ ಇದೊಂದು ಸಮಸ್ಯೆ ಅಂತಲೇ ಅನಿಸಲ್ಲ ಹೊರಗಡೆ ಹೋದಾಗ. ಕೊನೆಯ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಯಾವುದೇ ಒಂದು ಉತ್ಪನ್ನದ ಮೌಲ್ಯವರ್ಧಿತ ಒಂದು ಉತ್ಪನ್ನವನ್ನು ಮಾರಾಟ ಮಾಡುವಂಥ ಒಂದು ಸಂದರ್ಭದಲ್ಲಿ ಪ್ಯಾಕೇಜಿಂಗ್ ಮಾಡುವಂತಹದ್ದು ಮತ್ತು ಲೇಬಲಿಂಗ್ ಮಾಡುವಂಥದ್ದು ಆಕರ್ಷಣೀಯವಾಗಬೇಕು ಅಂತ ಹೇಳ್ತೀವಿ. ಇದರ ಒಂದು ಮಹತ್ವ ಏನು? ಇವಾಗ ವರ್ಕ್ ಆಗ್ತಾ ಇರೋದು ಓನ್ಲಿ ಲೇಬಲ್ಲು ಮತ್ತು ಪ್ಯಾಕೇಜಿಂಗ್ ಮೇಲೆ. ಒಳಗಡೆ ಪ್ರಾಡಕ್ಟ್ ನೋಡೋದಕ್ಕಿಂತ ಮೊದಲು ಲೇಬಲ್ ನೋಡ್ತಾರೆ. ಮೊದಲು ಕಣ್ಣಿಂದ ತಿನ್ನಬೇಕು, ಆಮೇಲೆ ಮೂಗಿಂದ ತಿನ್ನಬೇಕು, ಆಮೇಲೆ ಬಾಯಿಂದ ತಿನ್ನಬೇಕು ಅನ್ನೋದು ಒಂದು ಮಾತಿದೆ. ಅದೇ ಥರ ನಾವು ಲೇಬಲ್ ಮಾಡಿದ್ವಿ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಒಳಗಡೆ ಪ್ರಾಡಕ್ಟನ್ನು ವಿಚಾರ ಮಾಡ್ದೇ ತಗೊಳ್ಳೋರು ತುಂಬ ಜನ ಇದ್ದಾರೆ, ಲೇಬಲ್ ಅಟ್ರಾಕ್ಟಿವ್ ಆಗಿದೆ ಅಂತ. ಆದರೆ ನಾವೀಗ ಹೋಮ್ ಪ್ರಾಡಕ್ಟು ಮನೆಗೇನು ಮಾಡ್ತೀವೋ ಅದನ್ನೇ ಜನಕ್ಕೆ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡಿರೋದ್ರಿಂದ ಹೋಮ್ ಪ್ರಾಡಕ್ಟ್ಸ್ ಅಂದ್ರೆ ಅದೇ ಥರ ಅನ್ನೋದು ನನ್ನ ಭಾವನೆ. ಯಾಕೆಂದರೆ ನಾನು ಮಾಡ್ತಿರೋದು ಹಾಗೇನೆ.
ಒಳ್ಳೆ ಪ್ರಾಡಕ್ಟನ್ನು ಜನ ಕೊಡಬೇಕು ಅನ್ನೋ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ದು. ಹೋಮ್ ಪ್ರಾಡಕ್ಟ್ಸ್ ಅಂದರೆ ಪ್ರಾಡಕ್ಟ್ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಇದನ್ನು ತಿಳ್ಕೊಂಡು, ಅಂದರೆ ನಾವು ಲೇಬಲ್ ಚೆನ್ನಾಗಿ ಮಾಡಬೇಕು, ಪ್ಯಾಕೇಜಿಂಗ್ ಚೆನ್ನಾಗಿ ಮಾಡಬೇಕು, ಆವಾಗ ನಮ್ಮ ಪ್ರಾಡಕ್ಟಿಗೆ ತುಂಬ ಡಿಮ್ಯಾಂಡ್ ಬರುತ್ತೆ ಅನ್ನೋದನ್ನು ಎಲ್ಲರೂ ತಿಳ್ಕೊಂಡು ಅದನ್ನು ಕರೆಕ್ಟಾಗಿ ಮಾಡಿದರೆ ನಮ್ಮ ಹೋಮ್ ಪ್ರಾಡಕ್ಟ್ಸ್ನವ್ರನ್ನ ಹಿಡಿಯೋರೇ ಇಲ್ಲ, ಅಷ್ಟು ಮಟ್ಟಿಗೆ ಬೆಳೆಯೋಕ್ಕೆ ಅವಕಾಶ ಇದೆ. ಹಾಗಾಗಿ ಲೇಬಲ್ಲು ಮತ್ತು ಪ್ಯಾಕೇಜಿಂಗ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ನಿಮ್ಮ ಪರಿಶ್ರಮವನ್ನು ಗುರುತಿಸಲಾಗಿದೆಯಾ? ಇದರಲ್ಲಿ ಸ್ವಲ್ಪ ನನಗೆ ಸಮಾಧಾನ ಇಲ್ಲ. ಯಾಕಂದರೆ ದೀಪದ ಬುಡದಲ್ಲಿ ಕತ್ತಲೆ ಅಂತ ಹೇಳ್ತಾರಲ್ವ, ಹಾಗಾಗಿ ಗುರುತಿಸಿದ ಕಡಿಮೆ ಅಂತಲೇ ಹೇಳ್ಬೋದು. ಇವಾಗ ಈ ನಾನು ರಾಜ್ಯ ಮಟ್ಟದ ಕಾಂಪಿಟೇಷನಿಗೆ ಏನು ಹೋಗಿ ಬಂದೆ, ಅಲ್ಲಿ ನಮ್ಮ ಊರಲ್ಲಿ ಒಂದು ಕಬಡ್ಡಿ ಟೂರ್ನಮೆಂಟು, ಅಂದರೆ ಮ್ಯಾಟ್ ಟೂರ್ನಮೆಂಟು, ರಾತ್ರಿ ಹೊನಲು ಬೆಳಕಿನ ಪಂದ್ಯಾವಳಿ ಆಗಿತ್ತು. ಅವರು ನನ್ನನ್ನು ಕರೆದು ಅಲ್ಲಿ ಸನ್ಮಾನಿಸಿದರು. ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ಇವರು ಗುರುತಿಸಿದ್ರಲ್ಲ, ರಾಜ್ಯ ಮಟ್ಟದವ್ರಿಗೆ ಹೋಗಿ ಬಂದಿದ್ದಾರೆ ಇವರು ಅಂತ ಗುರುತಿಸಿದ್ರಲ್ಲ ಅನ್ನೋದು ನನಗೆ ತುಂಬ ಅಂದರೆ ತುಂಬ ಖುಷಿ ಕೊಡ್ತು. ಅಂದರೆ ನಮ್ಮ ಕೆಲಸನ ಒಬ್ಬರು ಗುರುತಿಸಿ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಟ್ಟಾಗ ನಾವು ಏನೋ ದೊಡ್ಡ ಮಹಾ ಸಾಧನೆ ಮಾಡಿಬಿಟ್ಟಿದ್ದೀನಿ ಅಂತ ಅಲ್ಲ, ನಾವು ಇನ್ನೂ ಏನೋ ಸಾಧಿಸೋಕ್ಕೆ ನಮಗದು ಸ್ಫೂರ್ತಿ ಆಗುತ್ತೆ. ಆ ನಿಟ್ಟಿನಲ್ಲಿ ಗುರುತಿಸಿದರೆ ಒಳ್ಳೆಯದು ಅಂತ ನನ್ನ ಭಾವನೆ. ಬಹಳ ಸಂತೋಷ ಪ್ರೇಮ ರಾಮಚಂದ್ರ ಜೋಶಿಯವರೇ. ವಿವಿಧ ಉತ್ಪನ್ನಗಳು, ವಿಶೇಷವಾಗಿ ಆಹಾರ ಅಥವಾ ಖಾದ್ಯ ವಸ್ತುಗಳ ಒಂದು ಮೌಲ್ಯವರ್ಧನೆ ಮಾಡುವಂತಹದ್ದು, ಮಾರುಕಟ್ಟೆಯನ್ನು ಕಂಡುಕೊಳ್ಳುವಂತಹದ್ದು, ಈ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಹಾಗೂ ಸಾಧನೆಯ ಬಗ್ಗೆ ನಮ್ಮ ಕೇಳುಗರಿಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಮಹಿಳಾ ವಾಣಿ. ಪಾಕ್ಷಿಕ ಗ್ರಾಮೀಣ ಮಹಿಳಾ ಕಾರ್ಯಕ್ರಮ ಕೇಳಿದಿರಿ. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.